ರಾಜ್ಗುರು, ಸುಖದೇವ್ ಈ ಮೂವರು ವ್ಯಕ್ತಿಗಳು ಈ ಒಂದೇ ಮಾತರಮ್ಮನ್ನ ಯಾವ ಮೂಲೆಗಳಿಂದ ಇದನ್ನು ಸಂಭ್ರಮಾಚರಣೆ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಇದಕ್ಕೆ ವಿರೋಧವನ್ನು ಮಾಡ್ತಾರೆ. ಯಾವುದೋ ಸರ್ಕಾರಗಳು ಒಂದಿಷ್ಟು ಕಾಯ್ದೆಗಳನ್ನು ಯುವಕರಲ್ಲಿ ದೇಶ ಪ್ರೇಮವನ್ನು ಮೂಡಿಸಲು ಒಂದಿಷ್ಟು. ಆತ್ಮೀಯ ಮಿತ್ರರೇ, ನಮಸ್ಕಾರ. ನೀನು ನಿಜವಾದ ಭಾರತೀಯನಾದ್ರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡುತ್ತೀಯ. ಈ ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ಭಾರತ ಸರ್ಕಾರದ ಗೃಹ ಸಚಿವಾಲಯವು ಒಂದು ಆದೇಶವನ್ನು ಹೊರಡಿಸುತ್ತೆ. ಒಂದೇ ಮಾತರಮ್ಮನ್ನು ರಾಷ್ಟ್ರಗೀತೆಯಾಗಿ ಮಾರ್ಪಾಡು ಮಾಡಲಾಗುತ್ತೆ ಅಂತಂದರೆ, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ, ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಮ್ಮನ್ನು ಕಡ್ಡಾಯವಾಗಿ ಆಡಲೇಬೇಕಂತ ಮತ್ತು ಕಡ್ಡಾಯವಾಗಿ ಗೌರವಿಸಬೇಕಾದಂಥ ಒಂದು ಜಾರಿಗೆಯನ್ನು ತರುತ್ತೆ. ಈ ಒಂದೇ ಮಾತರಮ್ಮನಿಗೆ ಬಹಳಷ್ಟು ರೀತಿಯ ವಿರೋಧಗಳು ಸಹ ಎದುರಾದವು. ಮಿತ್ರ, ಈ ಒಂದೇ ಮಾತರಂ ಅನ್ನೋದು ಬಂಗಾಳದ ಕವಿಯಾದಂತಹ, ಬಂಗಾಳದ ಸ್ವತಂತ್ರ ಹೋರಾಟಗಾರದಂತಹ, ತನ್ನ ಪತ್ರಿಕೆಗಳ ಮೂಲಕ ಕ್ರಾಂತಿಕಾರಿಗಳ ಮತ್ತು ಸ್ವತಂತ್ರ ಹೋರಾಟಗಾರರನ್ನು ಈ ದೇಶದ ಚಟುವಟಿಕೆ ತೊಡಗಿಸುವಂತೆ ರಚನೆ ಮಾಡುತ್ತಿದ್ದ ಪದ್ಯಗಳು ಅಥವಾ ಹಾಡುಗಳು, ಕೃತಿಗಳು ಯಾರು ಅಂತಂದರೆ, ಬಂಗಾಳದ ಕವಿ ಬಂಕಿಂಚಂದ್ರ ಚಟರ್ಜಿಯವರು 1870ರಲ್ಲಿ ಆನಂದ ಮಠ ಎಂಬ ಕೃತಿಯನ್ನು ಬರೀತಾರೆ. ಆ ಕೃತಿಯಲ್ಲಿ ಈ ಒಂದೇ ಮಾತರಂ ಹಾಡು ಇರುತ್ತೆ. ತದಾದ ನಂತರ 1882ರಲ್ಲಿ ಈ ಒಂದೇ ಮಾತರಮನ್ನು ಮೊದಲ ಬಾರಿಗೆ ಆಡಲಾಗುತ್ತೆ. ತದಾದ ನಂತರ ಇದು 1905 ಬಂಗಾಳದ ವಿಭಜನೆ ಮಾಡಿದಂಥ ಲಾರ್ಡ್ ಕರ್ಜನ್ ಆ ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲೂ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರರ ಬಾಯಲ್ಲೂ ಸಹ ಈ ಒಂದೇ ಮಾತರಂ ಹಾಡುವ ಅಷ್ಟೊಂದು ಪ್ರಸಿದ್ಧವಾಗಿರುತ್ತೆ. ತದಾದ ನಂತರ ಇದನ್ನು ಪ್ರತಿಯೊಂದು ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಆಡುತ್ತಾ ಬಂದಿದ್ದರು. ತದಾದ ನಂತರ ಇದನ್ನು ಈ ದೇಶದ ಪ್ರತಿಯೊಬ್ಬ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರು ತನ್ನ ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಇದು ಪ್ರತಿ ದೊಡ್ಡ ಅಸ್ತ್ರವಾಗಿತ್ತು. ಯಾವ ರೀತಿ ಕ್ರಾಂತಿಕಾರಿಗಳು ಅಥವಾ ಸ್ವತಂತ್ರ ಹೋರಾಟಗಾರರು ಈ ಒಂದು ಹಾಡಿಗೆ ಬಳಸ್ಕೊಳ್ತಿದ್ದಾರೆ ಅಂದರೆ, ನಾನು ನಮಗೆ ಕೇವಲ ಇಬ್ಬರು ಕ್ರಾಂತಿಕಾರಿಗಳು ನಾನು ನಿಮ್ಮ ಮುಂದೆ ಇಡ್ತೀನಿ. ಮೊದಲನೆಯದು ಮದನ್ ಲಾಲ್ ಧಿಂಗ್ರಾ. ಮಿತ್ರರು, ಮದನ್ ಲಾಲ್ ಧಿಂಗ್ರಾ ಸಾವರ್ಕರ್ನ ಅನುಯಾಯಿ. ಈತ ಜೈಲಿನಲ್ಲಿ ಸೇರಿರಬೇಕಾದ್ರೆ ಇವನಿಗೆ ಬ್ರಿಟಿಷ್ ಸರ್ಕಾರದಿಂದ ಗಲ್ಲು ಶಿಕ್ಷೆ ಆಗುತ್ತೆ. ಬಹಳ ಯುವಕ ಅಸಲು ಮದನ್ ಲಾಲ್ ಧಿಂಗ್ರಾ. ಈತ ನೇಣಗಂಬಕ್ಕೆ ಹೋಗುವ ಸಂದರ್ಭದಲ್ಲಿಯೂ ಸಹ ಈ ಒಂದೇ ಮಾತರಮನ್ನು ಯಾವ ರೀತಿ ವರ್ಣನೆ ಮಾಡ್ತಾನೆ ಅಂತ ಹೇಳಿದರೆ, ಈ ದೇಶದ ಯುವಕರಿಗೆ ಒಂದೇ ಮಾತರಂ, ತಾಯ ನಿನಗೆ ನಮನೆ, ತಾಯಿನಾಡು ನಿನಗೆ ನಮ್ಮನೆ ಅಂತ ಮದನ್ ಲಾಲ್ ಧಿಂಗ್ರಾ ಅಷ್ಟೊಂದು ಗಾಂಭೀರ್ಯತೆಯಿಂದ, ಅಷ್ಟೊಂದು ಧೈರ್ಯವಾಗಿ ಹಾಗೂ ಬ್ರಿಟಿಷರ ಮುಂದೆ ಈ ಒಂದೇ ಮಾತರಮನ್ನು ಹಾಡ್ತಾನೆ. ಅಂತಾದರೆ ಒಂದೇ ಮಾತರಂ ಶಕ್ತಿ ಅನ್ನೋದು ಎಂಥದ್ದಾಗಿರಬೇಕು. ತದಾದ ನಂತರ ಮತ್ತೊಬ್ಬ ಕ್ರಾಂತಿಕಾರಿಗಳು, ಒಂದೇ ದಿನಕ್ಕೆ ಒಂದೇ ಸಮಯದಲ್ಲಿ 3 ಜೀವಗಳು ಬಿಟ್ಟಂತಹ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ ಮೂವರು ವ್ಯಕ್ತಿಗಳು ಈ ಒಂದೇ ಮಾತರಮ್ಮನ್ನು ಅದಕ್ಕೆ ಬಳಸ್ಕೊಂಡಿರ್ತಾರೆ ಅಂದರೆ, ಈ ಮೂವರು ಹೇಳ್ತಾರೆ, ಹೇಳಿ ಎದ್ದೇಳಿ, ತಾಯಿಯ ಕಣ್ಣೀರನ್ನು ಒರೆಸಿ ಜಯದ ಹಾದಿಯಲ್ಲಿ ಆಕೆಯನ್ನು ಕರೆದೋಗಿ ಮತ್ತು ಧೈರ್ಯದಿಂದ ಘೋಷಿಸಿರಿ ಒಂದೇ ಮಾತರಂ.
ಈ ಘೋಷಣೆಯನ್ನು ಕೂಗಿ ತನ್ನಷ್ಟಕ್ಕೆ ತಾನೇ ನೇಣಿಗೆ ಹಾಕ್ಕೊಂಡು ಇದು ದೇಶಕ್ಕಾಗಿ ಪ್ರಾಣ ಬಿಟ್ಟಂತಹ ಕ್ರಾಂತಿಕಾರಿಗಳು, ಸ್ವತಂತ್ರ ಹೋರಾಟಗಾರರಿಗೆ ಶಕ್ತಿಯನ್ನು ತುಂಬಿದಂತಹ ಈ ವಂದೇ ಮಾತರಮನ್ನು 150ನೇ ಸಂಭ್ರಮಾಚರಣೆಗಾಗಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯವು ರಾಷ್ಟ್ರಗೀತೆಯನ್ನಾಗಿ ಮಾರ್ಪಾಡು ಮಾಡುತ್ತೆ. ಅಂದರೆ ಜನಗಣಮನಕ್ಕೆ ನೀಡುವಂತಹ ಗೌರವವನ್ನು ಇದೇ ಗೀತೆಗೆ ನೀಡಬೇಕು ಎಂದು ಗೌರವವನ್ನು ಕೊಡುತ್ತೆ. ಈ ದೇಶದ ಬಹಳಷ್ಟು ಕಡೆ ನಾನಾ ಮೂಲೆಗಳಿಂದ ಇದನ್ನು ಸಂಭ್ರಮಾಚರಣೆ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಇದಕ್ಕೆ ವಿರೋಧವನ್ನು ಮಾಡ್ತಾರೆ. ಮಿತ್ರರೇ, ಯಾಕೋ ಗೊತ್ತಿಲ್ಲ, ಈ ನಾಡಿಗಾಗಿ ಓಡಾಡಿದಂಥ ಕ್ರಾಂತಿಕಾರಿಗಳಿಗೆ, ಸ್ವತಂತ್ರ ಹೋರಾಟಗಾರರಿಗೆ ನಮ್ಮ ಸರ್ಕಾರಗಳು ಅವರ ಜಯಂತಿಗಳನ್ನು ಮಾಡುವುದಿಲ್ಲ. ಬಹಳಷ್ಟು ಕ್ರಾಂತಿಕಾರಿಗಳು ಅವರ ಬಗ್ಗೆ ನಮಗೆ ಎಲ್ಲೂ ಪಠ್ಯ ಪುಸ್ತಕದಲ್ಲಿ ಅಂತೂ ನೀಡೋದೇ ಇಲ್ಲ. ಆದರೆ ಯಾವುದೋ ಸರ್ಕಾರಗಳು ಒಂದಿಷ್ಟು ಕಾಯ್ದೆಗಳನ್ನು ಯುವಕರಲ್ಲಿ ದೇಶ ಪ್ರೇಮವನ್ನು ಮೂಡಿಸಲು ಒಂದಿಷ್ಟು ಕಾಯ್ದೆಗಳನ್ನು ಮಾಡಬೇಕಾದ್ರೆ ಕೆಲವರಿಗೆ ಅದೊಂದು ರೀತಿ ಉರಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಇನ್ನೊಂದು ಕಾಯ್ದೆಗಳು ತಂದರೆ ಬೇಕು ಅಂತ ಆ ಕಾಯ್ದೆಗಳಿಗೆ ಪ್ರೇರಣೆಯನ್ನು ಕೊಡ್ತಾರೆ. ಆದರೆ ಈ ಅವರಿಗೆ ದೇಶಕ್ಕಿಂತ ಧರ್ಮನೇ ಮೊದಲು. ಹಾಗಿದ್ದಲ್ಲಿ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂಥವರು, ಪಾಲಿಸ್ತೀನಿಗೆ ಜೈಕಾರ ಹಾಕೋದು ಅಂಥವರು, ದೆಹಲಿಯ ಕಂಪಿಕೋಟೆ ಮುಂದೆ ಬಾಂಬ್ ಬ್ಲಾಸ್ಟ್ ಮಾಡಿದವಂಥವರು, ಮಂಗಳೂರಿನ ಬಾಂಬ್ ಬ್ಲಾಸ್ಟ್ ಮಾಡಿದವಂಥವ್ರು, ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂಥವರು, ಇಂಥವರು ಬಂದರೆ ಅವ್ರಿಗೆ ಏನೋ ಒಂಥರ ಶಕ್ತಿ ತುಂಬೋದಂತಾಗುತ್ತೆ, ಧೈರ್ಯ ತುಂಬೋದಂತಾಗುತ್ತೆ. ಹಾಗಿದ್ದಲ್ಲಿ ಕೇವಲ 6 ಪದ್ಯಗಳು ಇರುವ ಈ ವಂದೇ ಮಾತರಂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಂಥರಲ್ಲಿ ಬಹು ಪ್ರಮುಖ ಪಾತ್ರವನ್ನು ವಹಿಸಿದೆ. ಅಂದರೆ ನಾವು ಯಾಕೆ ಇದನ್ನು ಹಾಡಬಾರದು? ಎದ್ದು ನಿಂತು ಅದಕ್ಕೆ ಗೌರವ ಕೊಡೋಕ್ಕಾಗಿ ಆಗುವುದಿಲ್ವ? ಹಾಗಿದ್ದಲ್ಲಿ ಈ ದೇಶದ ನಿಜವಾದ ಪ್ರಜೆ ಯಾರು? ಈ 142 ಕೋಟೆಗಳಲ್ಲಿ ಇದರಲ್ಲಿ ನಿಜವಾದ ಭಾರತೀಯರು ಎಷ್ಟು ಜನ ಇದ್ದಾರೆ? ಇದಕ್ಕೆ ಉತ್ತರವನ್ನು ನೀವೇ ಕೆಳಗಿನ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.